ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಇವತ್ತಿನ ತರಗತಿ ಏನೆಂದರೆ ಕ್ವಶನ್ ಪತ್ರಿಕೆ ಅನಲೈಸಿಸ್ ಮತ್ತು ಕೀ ಆನ್ಸರ್ನೊಂದಿಗೆ 3/1/2021ರಂದು ನಡೆದ RSI ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಗಮನಿಸೋಣ. ಪ್ರಶ್ನೆ ಪತ್ರಿಕೆ ಮೂಲಕ ನಾವು ಕಲಿಯುವುದರಿಂದ ನಮಗೆ ಕ್ವಶನ್ ಪೇಪರ್ ಯಾವ ರೀತಿ ಕ್ವಶನ್ ಪೇಪರಲ್ಲಿ ಕ್ವಶನ್ ಬರುತ್ತವೆ ಎಂಬುದು ನಮಗೆ ಗೊತ್ತಾಗುತ್ತದೆ. ಇದರಿಂದಾಗಿ ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡುವುದು ತುಂಬ ಮುಖ್ಯವಾಗಿದೆ. ಲೆಟ್ಸ್ ಸ್ಟಾರ್ಟ್ ದ ಕ್ವಶನ್. ಈ ಕೆಳಗಿನವುಗಳಲ್ಲಿ ಕರ್ನಾಟಕದ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ತುಂಗಾ ನದಿ. ತುಂಗಾ ನದಿಯು ಪೂರ್ವಕ್ಕೆ ಅಂದರೆ ಈಶಾನ್ಯಕ್ಕೆ ಹರಿಯುವ ನದಿಯಾಗಿದೆ. ಅಗನಶಿ ನದಿ, ತುರಾಯಿ ನದಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ. ನೆಕ್ಸ್ಟ್ ಪ್ರಶ್ನೆ. ಕೆಳಗಿನ ಯಾವ ಜಿಲ್ಲೆ ತಮಿಳುನಾಡೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ? ತುಮಕೂರು. ಏಕೆಂದರೆ ಕರ್ನಾಟಕದ ಮ್ಯಾಪನ್ನು ಗಮನಿಸಿದಾಗ ತುಮಕೂರು ಜಿಲ್ಲೆಯು ಇಲ್ಲಿ ಬರುತ್ತದೆ, ಬೆಂಗಳೂರು ಜಿಲ್ಲೆ ಇಲ್ಲಿ ಬರುತ್ತದೆ, ಕೋಲಾರ ಜಿಲ್ಲೆ ಇಲ್ಲಿ ಬರುತ್ತದೆ, ಚಾಮರಾಜನಗರ ಜಿಲ್ಲೆ ಇಲ್ಲಿ ಬರುತ್ತದೆ. ಚಾಮರಾಜನಗರವು ತಮಿಳುನಾಡಿನೊಂದಿಗೆ ಮತ್ತು ಕೇರಳದೊಂದಿಗೆ ಎರಡು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ತುಮಕೂರು ಜಿಲ್ಲೆಯನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪುಮಣ್ಣನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಮಾರ್ಕೋನಹಳ್ಳಿ ಅಣೆಕಟ್ಟನ್ನು ಮಿಷನರಿ ಅಡ್ಡಲಾಗಿ ಕಟ್ಟಲಾಗಿದ್ದು ತುಮಕೂರಿನಲ್ಲಿದೆ. ತುಮಕೂರಿನಲ್ಲಿ ಅತಿ ಹೆಚ್ಚು ಸೋಲಾರ್ ಪವರನ್ನು ಉತ್ಪಾದಿಸುವ ಜಿಲ್ಲೆಯಾಗಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವ ಜಿಲ್ಲೆಯಾಗಿದೆ. ಅತಿ ಹೆಚ್ಚು ತೆಂಗಿನಕಾಯಿ ಉತ್ಪಾದಿಸುವ ಜಿಲ್ಲೆ ಕೂಡ ತುಮಕೂರಾಗಿದೆ. ಶಿರಾ ತಾಲೂಕು ಕರ್ನಾಟಕದಲ್ಲಿ ಮೊಘಲರ ಆಡಳಿತ ಕೇಂದ್ರವಾಗಿದ್ದು ಶಿರಾ ತಾಲೂಕು ತುಮಕೂರು ಜಿಲ್ಲೆಯಲ್ಲಿದೆ. ಕುಣಿಗಲ್ ಕುದುರೆ ತಳಿ ಸಂಶೋಧನಾ ಕೇಂದ್ರವು ತುಮಕೂರು ಜಿಲ್ಲೆಯಲ್ಲಿದೆ. ಮಧುಗಿರಿ ಏಷ್ಯಾದಲ್ಲಿ ಅತಿ ಎತ್ತರದ ಏಕಶಿಲಾ ಬೆಟ್ಟವಾಗಿದ್ದು ತುಮಕೂರು ಜಿಲ್ಲೆಯಲ್ಲಿದೆ. ಈ ರೀತಿಯಾಗಿ 360 ಡಿಗ್ರಿಯಾಗಿ ಓದುವುದರಿಂದ ನಮಗೆ ನಾಲೆಡ್ಜ್ ಇನ್ಕ್ರೀಸ್ ಆಗುತ್ತದೆ. ಆದ್ದರಿಂದ ಯಾವುದೇ ಕ್ವಶನ್ ಪೇಪರ್ ಅನಲೈಸ್ ಮಾಡುವಾಗ ಈ ರೀತಿಯಾಗಿ ಓದಬೇಕು. ಇದಕ್ಕೆ ಕೆ ಆನ್ಸರ್ ತುಮಕೂರು. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆಗೆ ಪ್ರಸಿದ್ಧಿಯಾಗಿದೆ? ರೇಷ್ಮೆ. ನೀವು ನಮ್ಮೊಂದಿಗೆ ಕೆ ಆನ್ಸರನ್ನು ಹೇಳುವುದರ ಮೂಲಕ ನೀವು ಕೂಡ ಇದರಲ್ಲಿ ಉತ್ತೀರ್ಣತೆಯನ್ನು ಕಲಿಯಬಹುದಾಗಿದೆ. ದೊಡ್ಡಬಳ್ಳಾಪುರ ರೇಷ್ಮೆ ಕೆಲಸವಾಗಿದ್ದು ಬೆಂಗಳೂರಿನ ಬಿಸೈಡ್ಸ್ ಅಲ್ಲೇ ಬರುತ್ತದೆ. ನೆಕ್ಸ್ಟ್. ಗೋಲ್ ಗುಂಬಸ್ ಯಾವ ನಗರದಲ್ಲಿದೆ? ವಿಜಯಪುರ. ವಿಜಯಪುರದಲ್ಲಿ ಬಾರಾ ಕಮಾನ್, ಬಡೆ ಕಮಾನ್ ಎಂಬ ಕಮಾನುಗಳು ಕಂಡುಬರುತ್ತವೆ. ವಿಜಯಪುರವು ಗೋಲುಗುಮ್ಮಟಗಳಿಗೆ ಹೆಸರುವಾಸಿಯಾಗಿದೆ. ವಿಜಯಪುರದಲ್ಲಿ 1565 ಜನವರಿ 23ರಂದು ತಾಳಿಕೋಟೆ ಯುದ್ಧವು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಮಧ್ಯೆ ನಡೆಯಿತು. ಅದು ಆಲ್ರೆಡಿ ನಿಮಗೆ ಗೊತ್ತಿರುತ್ತದೆ. ವಿಜಯಪುರದಲ್ಲಿ ಇಬ್ರಾಹಿಂ ರೋಜಾ ಕಂಡುಬರುತ್ತದೆ ಮತ್ತು ವಿಜಯಪುರದಲ್ಲಿ ಬಸವನ ಬಾಗೇವಾಡಿ ಬಸವಣ್ಣನ ಜನ್ಮಸ್ಥಳವಾಗಿದೆ. ವಿಜಯಪುರವನ್ನು ಕರ್ನಾಟಕದ ಪಂಜಾಬ್ ಎಂದು ಕರೆಯಲಾಗುತ್ತದೆ. ಕೊಡಗಿ ಉಷ್ಣ ವಿದ್ಯುತ್ ಸ್ಥಾವರ ವಿಜಯಪುರದಲ್ಲಿದೆ. ನಾಟ್ ಕೊಡಗು. ಮಹಿಳಾ ವಿಶ್ವವಿದ್ಯಾಲಯವನ್ನು ವಿಜಯಪುರದಲ್ಲಿ 2003ರಲ್ಲಿ ಸ್ಥಾಪಿಸಲಾಗಿದೆ. ಇದಕ್ಕೆ 2017ರಲ್ಲಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಆಲಮಟ್ಟಿ ಜಲಾಶಯವನ್ನು ವಿಜಯಪುರದಲ್ಲಿ ಕೃಷ್ಣಾ ನದಿಯ ಅಡ್ಡಲಾಗಿ ಕಟ್ಟಲಾಗಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ವಿಜಯಪುರವಾಗಿದೆ. ನವರಸಪುರ ಉತ್ಸವ ನಡೆಯುವ ಜಿಲ್ಲೆ ವಿಜಯಪುರವಾಗಿದೆ. ಕೃಷ್ಣಾ, ದೋಣಿ ಮತ್ತು ಭೀಮಾ ನದಿಗಳು ವಿಜಯಪುರದಲ್ಲಿ ಹರಿಯುತ್ತವೆ. ಹಸಾರ್ ಮಹಲ್, ಗಾನ್ ಮಹಲ್, ಗೋಲ್ ಗುಮ್ಮಟ್, ಇಬ್ರಾಹಿಂ ರೋಜಾ ಎಂಬ ಕಟ್ಟಡಗಳು ವಿಜಯಪುರದಲ್ಲಿವೆ ಮತ್ತು 1956ಕ್ಕಿಂತ ಮುಂಚೆ ಮುಂಬೈ ಪ್ರಾಂತ್ಯದಲ್ಲಿತ್ತು ವಿಜಯಪುರ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ರಾಷ್ಟ್ರಕೂಟರ ಶಿಕ್ಷಣ ಕೇಂದ್ರವಾಗಿತ್ತು. ಈ ರೀತಿಯಾಗಿ ನೋಡಬಹುದಾಗಿದೆ ಫ್ರೆಂಡ್ಸ್. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ
ವಿಜಯಪುರವಾಗಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಸಂಖ್ಯೆ 31. ಪೊಲೀಸ್ ಜಿಲ್ಲೆಗಳ ಸಂಖ್ಯೆ ಕೂಡ 31. ಈ ರೀತಿಯಾಗಿ ನೋಡಬಹುದಾಗಿದೆ ಫ್ರೆಂಡ್ಸ್. ರೀಸೆಂಟಾಗಿ ವಿಜಯನಗರ ಜಿಲ್ಲೆಯು 31ನೇ ಜಿಲ್ಲೆಯಾಗಿ ಸೇರ್ಪಡೆಯಾಗಿದೆ. ವಿಜಯನಗರವು ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿದ್ದು ಬಳ್ಳಾರಿ ಜಿಲ್ಲೆಯಿಂದ ಬೇರ್ಪಡೆಯಾಗಿದೆ, ಅಂದರೆ ಬೇರೆಯಾಗಿದೆ. ಇದಕ್ಕೆ ಆನ್ಸರ್ 31. ನೆಕ್ಸ್ಟ್ ಪ್ರಶ್ನೆ, ನಾಡಿ ಆಕ್ಸಿಮೀಟರ್ ಅನ್ನು ಡ್ಯಾಶ್ ಅನ್ನು ಅಳೆಯುತ್ತದೆ. ಇದಕ್ಕೆ ಆನ್ಸರ್ ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಮತ್ತು ಹೃದಯದ ಬಡಿತ, ಅಂದರೆ ಪಲ್ಸ್ ಆಕ್ಸಿಮೀಟರ್. ನೆಕ್ಸ್ಟ್, ಕರ್ನಾಟಕದಲ್ಲಿ ಶ್ರೀಗಂಧ ಮರಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ. ಪತನಶೀಲ ಅರಣ್ಯ. ಕರ್ನಾಟಕದಲ್ಲಿ ಶ್ರೀಗಂಧ ಮರಗಳು ಡ್ಯಾಶ್ನಲ್ಲಿ ಕಂಡುಬರುತ್ತವೆ ಅಂದರೆ ಪತನಶೀಲ ಅರಣ್ಯ. ಭಾರತದಲ್ಲಿ ಅತಿ ಹೆಚ್ಚು ಶ್ರೀಗಂಧವನ್ನು ಉತ್ಪಾದಿಸುವ ರಾಜ್ಯ ಕರ್ನಾಟಕ. ನೆಕ್ಸ್ಟ್ ಪ್ರಶ್ನೆ, ಕೃಷ್ಣಾ ನದಿ ಡ್ಯಾಶ್ ಹತ್ತಿರ ಉಗಮವಾಗುತ್ತದೆ. ಮಹಾಬಲೇಶ್ವರ, ಮಹಾರಾಷ್ಟ್ರ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ, ರೇಷ್ಮೆ ಹುಳುಗಳಿಗೆ ಹೆಚ್ಚಾಗಿ ಡ್ಯಾಶ್ ಅನ್ನು ಆಹಾರವಾಗಿ ನೀಡಲಾಗುತ್ತದೆ. ಹಿಪ್ಪುನೇರಳೆ ಎಲೆಗಳು. ರೇಷ್ಮೆ ಹುಳುಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಎಂದು ಕರೀತಾರೆ ಅಂದರೆ ಎಪಿಕಲ್ಚರ್. ನೋಡಿ ಫ್ರೆಂಡ್ಸ್, ಕರೆಕ್ಟ್ ಸ್ಪೆಲ್ಲಿಂಗ್ ನೋಡಿ ಇದು ಮಾಡಿಕೊಳ್ಳಿ. ದಾಮೋದರ ಕಣಿವೆ ಯೋಜನೆಯನ್ನು ಜಂಟಿಯಾಗಿ ಡ್ಯಾಶ್ ವಿಭಜಿತ ಬಿಹಾರ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದೊಂದಿಗೆ ಇದು ಮಾಡಲಾಗಿದೆ ಮತ್ತು ಇದು ಭಾರತದ ಮೊದಲ ದಾಮೋದರ ಕಣಿವೆ ಯೋಜನೆಯಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಇದಕ್ಕೆ ಆನ್ಸರ್ ಪಶ್ಚಿಮ ಬಂಗಾಳ. ಮಳೆ ನಿರ್ಣಯ ಪ್ರದೇಶಕ್ಕೆ ಡ್ಯಾಶ್ ಸಿಗುತ್ತದೆ. ಕಡಿಮೆ ಅಥವಾ ಮಳೆ ಇಲ್ಲ, ಯಾಕಂದರೆ ಈ ರೀತಿಯಾಗಿ ಪರ್ವತ ಇದ್ದು ಈ ಸೈಡು ಬೀಳುವ ಮಳೆ ಇಲ್ಲಿ ಬೆಳೆಯುವ ಅರಣ್ಯಕ್ಕೆ ಉತ್ತಮವಾಗಿದ್ದು ಇಲ್ಲಿ ಬೆಳೆಯುವ ಅರಣ್ಯಕ್ಕೆ ಮಳೆ ಇರುವುದಿಲ್ಲ, ಯಾಕಂದರೆ ಈ ಪರ್ವತ ಅಡ್ಡಲಾಗಿ ನಿಂತಿದ್ದು ಇಲ್ಲಿ ಮಳೆ ಅಥವಾ ಕಡಿಮೆ ಮಳೆ, ಅದಕ್ಕೆ ಕಡಿಮೆ ಅಥವಾ ಮಳೆ ಇಲ್ಲದ ಪ್ರದೇಶ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಆನ್ಸರ್ ಕಡಿಮೆ ಅಥವಾ ಮಳೆ ಇಲ್ಲ. ಭಾರತದ ಉಪಖಂಡವು ಮೂಲತಃ ಡ್ಯಾಶ್ ಎಂಬ ಒಂದು ದೊಡ್ಡ ಭೂರಾಶಿ ಭಾಗವಾಗಿತ್ತು. ಗೊಂಡ್ವಾನ ಮೊದಲಿಗೆ 7 ಖಂಡಗಳು ಸೇರಿ ಒಂದೇ ಖಂಡವಾಗಿತ್ತು. ಇದಕ್ಕೆ ಪ್ಯಾಂಜಿಯಾ ಎಂಬ ಖಂಡವನ್ನು ನೀಡಲಾಯಿತು. ಇದರಲ್ಲಿ ಇಲ್ಲಿ ಯುರೇಷಿಯಾ ಎಂಬ ಖಂಡ ಮತ್ತು ಗೊಂಡ್ವಾನ ಎಂಬ ಖಂಡಗಳಿದ್ದವು. ಈ ಗೊಂಡ್ವಾನ ಖಂಡದಲ್ಲಿ ಭಾರತದ ಅರ್ಧ ಭಾಗವು ಅಂದರೆ ಈ ಭಾಗವು ಗೊಂಡ್ವಾನ ಎಂಬ ಪ್ರದೇಶದಲ್ಲಿದ್ದು, ತದನಂತರ 7 ಖಂಡಗಳಾಗಿ ವಿಭಾಗವಾದ ನಂತರ ಈ ಭಾಗವು ಭಾರತಕ್ಕೆ ಸೇರಿಕೊಂಡಿತು. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ನಾಗಾಲ್ಯಾಂಡ್ ಅಧಿಕೃತ ಭಾಷೆ ಯಾವುದು ಅಂದರೆ ಆಂಗ್ಲ ಭಾಷೆ ಅಥವಾ ಇಂಗ್ಲಿಷ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರಶ್ನೆ, ನಾಗಾಲ್ಯಾಂಡ್ನಲ್ಲಿ ಹಾರ್ನ್ಬಿಲ್ ಉತ್ಸವ ಪ್ರಖ್ಯಾತಿ ಪಡೆದಿದೆ. ಅದು ನಿಮಗೆ ಗೊತ್ತಿದೆ ಫ್ರೆಂಡ್ಸ್, ಆಲ್ರೆಡಿ ಎಷ್ಟು ಬಾರಿ PC ಎಕ್ಸಾಮಲ್ಲಿ ಅಥವಾ PSI ಎಕ್ಸಾಮಲ್ಲಿ ಕೇಳಿದ್ದಾರೆ. ಚೆನ್ನೈನಲ್ಲಿ ಚಳಿಗಾಲದ ಮಳೆ ಡ್ಯಾಶ್ನಿಂದ ಉಂಟಾಗುತ್ತದೆ. ಈಶಾನ್ಯ ಮಾನ್ಸೂನ್, ಅಂದರೆ ಚಳಿಗಾಲದಲ್ಲಿ ಈಶಾನ್ಯ ಮಾನ್ಸೂನ್ನಿಂದ ಬರುವ ಮಾರುತಗಳು ಅಥವಾ ಮಾನ್ಸೂನ್ ಮಳೆ 80% ಮಳೆಯನ್ನು ತಮಿಳುನಾಡಿನಲ್ಲಿ ಸುರಿಸುತ್ತವೆ. ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ಅಂದರೂ ಕೂಡ ತಮಿಳುನಾಡು. ಹಾಗೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶ್ಚನ್, ಯಾವ ಪ್ರದೇಶದಲ್ಲಿ ಜೊರಾಸ್ಟ್ರಿಯನ್ ಅಧಿಕೃತವಾಗಿರುತ್ತಾರೆ ಅಂದರೆ ಮಹಾರಾಷ್ಟ್ರದಲ್ಲಿ ಜೊರಾಸ್ಟ್ರಿಯನ್ನರು ಮತ್ತು ಪಾರ್ಸಿಯನ್ನರು ಕೂಡ ಅತಿ ಹೆಚ್ಚಾಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ತಾಂಡೋವ ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ ಮತ್ತು ಕರ್ನಾಟಕದ ಗಡಿ ವಿವಾದವನ್ನು ಮಹಾಜನ್ ಆಯೋಗವು ವರದಿ ಸಲ್ಲಿಸಿತ್ತು. ಮಹಾಜನ್ ವರದಿ ಅಂತಲೂ ಕರೆಯುತ್ತಾರೆ. ಭಾರತದ ದಕ್ಷಿಣ ಕಪ್ಪು ಹತ್ತಿ
ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ ಅಂದರೆ ಅಗ್ನಿಪರ್ವತದ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಕಲ್ಲಿನ ಕಾಡುಗಳು ಡ್ಯಾಶ್ ಸಂಭವಿಸುತ್ತವೆ. ಕಡಲ ತೀರಗಳು ಉಬ್ಬರವಿಳಿತದ ಕೊಲ್ಲಿಗಳ ಉದ್ದಕ್ಕೂ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಡ್ಯಾಶ್ ಅಥವಾ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಕೊಡಗು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕೊಡಗು ಅಲ್ಲದೆ ಮೈಸೂರಿನೊಂದಿಗೂ ಕೂಡ ಹಂಚಿಕೊಂಡಿದೆ. ಅಂದರೆ ಕೊಡಗಿನಲ್ಲಿ 80% ಇದ್ದರೆ ಮೈಸೂರಿನಲ್ಲಿ 20% ಇದೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಅತ್ಯುನ್ನತ ಸ್ಥಾನ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಯು ಚಿಕ್ಕಮಗಳೂರಿನ ಜಿಲ್ಲೆಯಲ್ಲಿದೆ. 1913 ಮೀಟರ್ ಅನ್ನು ಹೊಂದಿದೆ. ತದನಂತರ ಕುದುರೆಮುಖ ಕರ್ನಾಟಕದಲ್ಲಿ 2ನೇ ಅತಿ ಎತ್ತರದ ಶಿಖರವಾಗಿದೆ. ಇದಕ್ಕೆ ಆನ್ಸರ್ ಫ್ರೆಂಡ್ಸ್ ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ, ತದನಂತರ ಬೆಂಗಳೂರು, ತದನಂತರ ತುಮಕೂರು. ಈ ರೀತಿಯಾಗಿ ಮೊದಲ ಮೂರು ಇವನ್ನ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಬೆಳಗಾವಿ. ನೆಕ್ಸ್ಟ್ ಫ್ರೆಂಡ್ಸ್, ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದ ಕೂಡ ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ ಅಂದರೆ ರಾಯಚೂರು. ಕರ್ನಾಟಕದ ಮ್ಯಾಪನ್ನು ಗಮನಿಸಿದಾಗ ರಾಯಚೂರು ಜಿಲ್ಲೆಯು ಇಲ್ಲಿ ಬರುತ್ತದೆ. ಅಂದರೆ ಇಲ್ಲಿ ತೆಲಂಗಾಣದೊಂದಿಗೆ ಮತ್ತು ಆಂಧ್ರ ಪ್ರದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಬೀದರ್ ಇಲ್ಲಿ, ಕಲಬುರಗಿ ಇಲ್ಲಿ, ವಿಜಯಪುರ ಇಲ್ಲಿ. ಇವು ಮೂರು ಅಂದರೆ ಈ ರೀತಿಯಾಗಿ ಇಲ್ಲಿ ಈ ಮೂರು ಮಹಾರಾಷ್ಟ್ರ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುತ್ತವೆ. ಆದರೆ ರಾಯಚೂರು ಮಾತ್ರ ಗಡಿಯನ್ನು ಹಂಚಿಕೊಂಡಿರುವುದಿಲ್ಲ. ರಾಯಚೂರು ಉಷ್ಣ ವಿದ್ಯುತ್ ಉತ್ಪಾದಿಸುವುದರಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿದೆ. YTPS, RTPS ರಾಯಚೂರಿನಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ರಾಜ್ಯಸಭೆ ಅಧ್ಯಕ್ಷರು ಡ್ಯಾಶ್ ಇದ್ದಾರೆ. ಉಪರಾಷ್ಟ್ರಪತಿ. 56ನೇ ವಿಧಿಯ ಪ್ರಕಾರ ಉಪರಾಷ್ಟ್ರಪತಿಯವರು ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಕೇರಳ ಇದೆ. ಇದು ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್. ಚಹಾ ಉತ್ಪಾದನೆಯಲ್ಲಿ ಅಸ್ಸಾಂ ಮೊದಲ ಸ್ಥಾನ. ಡಾರ್ಜಿಲಿಂಗ್ ಚಹಾ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಕಲ್ಕತ್ತಾ ಬಂದರು ಚಹಾ ರಫ್ತಿಗೆ ಹೆಸರುವಾಸಿಯಾಗಿದೆ. ಕಲ್ಕತ್ತಾ ಬಂದರನ್ನು ಚಹಾ ಬಂದರು ಎಂತಲೂ ಕರೆಯುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್, ಉತ್ತಮ ಆಹಾರವನ್ನು ನೋಡಿದಾಗ ನಮ್ಮ ಬಾಯಲ್ಲಿ ನೀರು ಬರುವ ವಾಸ್ತವವಾಗಿ ಯಾವ ದ್ರವ ಉತ್ಪಾದನೆಯಾಗುತ್ತದೆ? ಕಿಣ್ವ ಅಥವಾ ಎಂಜೈಮ್. ಲಾಲಾರಸದಲ್ಲಿರುವ ಕಿಣ್ವ ಅಮಲೈಸ್ ಎಂಬ ಕಿಣ್ವವಿರುತ್ತದೆ. ಅದರಿಂದಾಗಿ ಇದಕ್ಕೆ ಆನ್ಸರ್ ಕಿಣ್ವವಾಗುತ್ತದೆ. ಈ ಮೆಂಟಲಿಟಿ ಪ್ರಶ್ನೆಯನ್ನು ಗಮನಿಸಿದಾಗ ಈಗ ತಾಯಿಯ ವಯಸ್ಸು ಮಗಳಿನ ವಯಸ್ಸಿನ 3 ಪಟ್ಟಿದೆ. 12 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗಳ ವಯಸ್ಸಿನ 2 ಪಟ್ಟಾಗುತ್ತದೆ. ಅಂದರೆ ಪ್ರಶ್ನೆಯನ್ನು ಗಮನಿಸಿದಾಗ ಇವಾಗಿನ ವಯಸ್ಸು ಎಷ್ಟಿದೆ ಅಂದರೆ 12. ಈ ಎಕ್ಸಾಂಪಲ್ 12 ಇದೇ ಆನ್ಸರು. ಈ 12ನ್ನು ತೆಗೆದುಕೊಂಡ್ರೆ 3 ಪಟ್ಟು 36. ಇದಕ್ಕೆ 12 ವರ್ಷಗಳ ನಂತರ ಎಷ್ಟಾಗ್ಬೋದು? 42 ವಯಸ್ಸಾಗುತ್ತದೆ. ಈ 12ಕ್ಕೆ 24 2 ಪಟ್ಟಾಗುತ್ತದೆ. ಇಲ್ಲಿ 3 ಪಟ್ಟು, ಇಲ್ಲಿ 2 ಪಟ್ಟು. ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದಾಗಿದೆ. ಯೂಸ್ ಮಾಡಿ ಸ್ಲೋ ಮಾಡಿ ನೋಡಿ ಒಂದ್ಸಲ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಇಷ್ಟ ಆಗಿತ್ತು. ಮುಂದೆ ಮತ್ತೆ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಬಾಯ್.